ಫಿಲ್ಟರ್ ಮಾಡಿದ್ರು ಎದಕ್ ಉಪಯೋಗ? ಯಾರಿಗೆ ಒಳ್ಳೇದ್ ಮಾಡ್ರಿ ಇವ್ರು? ಒಳಗೆಲ್ಲ ಈಗ ಮಿಷನರಿ ಗೋಸ್ಟ್ ಜಂಗ್ ಹಿಡಿತಾ ಇದ್ದವು. ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿರುವ ಶುದ್ಧ ನೀರಿನ ಘಟಕ 4-5 ವರ್ಷದಿಂದ ಅಧಿಕಾರಿಗಳ ಹಾಗೂ ಆಡಳಿತ ನಿರ್ಲಕ್ಷ್ಯದಿಂದ ಪಾಳು ಬಿದ್ದಿತ್ತು. ಈ ಕುರಿತು ಚಿರಾಯು ಕನ್ನಡ ಟಿವಿಯು ಶುದ್ಧ ನೀರಿನ ಘಟಕದ ಅವಸ್ಥೆಯ ಕುರಿತು ಪಾಳು ಬಿದ್ದ ಕುಡಿಯುವ ನೀರಿನ ಘಟಕ ಬರಗಾಲದಲ್ಲಿ ನೀರು ಒದಗಿಸಿ ಶೀರ್ಷಿಕೆಯಲ್ಲಿ ವಿಶೇಷ ವರದಿ ಬಿತ್ತರಿಸುತ್ತಿದ್ದಂತೆ ಗಾಢ ನಿದ್ರೆಗೆ ಜಾರಿದ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಜಿಲ್ಲಾ ಪಂಚಾಯಿತಿ ಸಿಇಒ ಸ್ವರೂಪ್ ಟಿಕೆ ಅವರು ಸ್ಥಳೀಯ ಅಧಿಕಾರಿಗಳಿಗೆ ಚಾಟಿ ಬೀಸುತ್ತಿದ್ದಂತೆ ಎಚ್ಚರಗೊಂಡ ಸ್ಥಳೀಯ ಅಧಿಕಾರಿಗಳು ದುರಸ್ತಿ ಕಾರ್ಯ ಕೈಗೊಂಡಿದ್ದಾರೆ. ಮೇಲಧಿಕಾರಿಗಳ ನಿರ್ದೇಶನದ ಮೇರೆಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಕಾರ್ಯಪಾಲಕ ಅಭಿಯಂತರ ಆರ್ಎಂ ಸೊಪ್ಪಿಮಠ ಅವರ ನೇತೃತ್ವದಲ್ಲಿ ಇಂದು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸೇರಿ ದುರಸ್ತಿ ಕಾರ್ಯ ಮಾಡಿದರು. ಇನ್ನು 3-4 ದಿನಗಳಲ್ಲಿ ಸಂಶಿ ಗ್ರಾಮದ ಜನತೆಗೆ ಶುದ್ಧ ನೀರಿನ ಘಟಕ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದ್ದಾರೆ. ಗ್ರಾಮದಾಗ 4ನೇ ವಾರ್ಡ್ನ್ಯಾಗ ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು ವರ್ಷಗಳಿಂದ ಪಾಳು ಬಿದ್ದಿತ್ತು. ಚಿರಾಯು ಚಾನೆಲ್ದವರು ಬಂದು ಅದನ್ನು ಸುದ್ದಿ ಪ್ರಸಾರ ಮಾಡಿದ ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಂದು ಅದನ್ನು ಶುದ್ಧ ಕುಡಿಯುವ ನೀರಿನ ಘಟಕ ವಿಸಿಟ್ ಮಾಡಿ ಅದು ಏನು ಸಾಮಗ್ರಿಗಳು ಹೋಗ್ಯಾವು ಅದನ್ನೆಲ್ಲ ಪರಿಶೀಲನೆ ಮಾಡಿ ಟೆಕ್ನಿಷಿಯನ್ ಕರ್ಕೊಂಡ್ಬಂದು ಇಂದು ಲಿಸ್ಟ್ ಮಾಡ್ಕೊಂಡು ಹೋಗ್ಯಾರ. ಇವತ್ತು ಎಷ್ಟೊತ್ತಿದ್ರು ಸೋಮವಾರ ತಪ್ಪಿರೋ ಮಂಗಳವಾರ ಸಾರ್ವಜನಿಕರಿಗೆ ನೀರು ಕುಡಿಯಾಕ ಕಲ್ಪಿಸಿಕೊಡ್ತೇವೆ ಅಂತಂದು ಭರವಸೆ ನೀಡ್ಯಾರ. ಆದ ಕಾರಣ ಚಿರಾಯು ಚಾನೆಲ್ದವರಿಗೆ ಈ ಸಮಯದಲ್ಲಿ ಕೃತಜ್ಞತೆ ಸಲ್ಲಿಸಲು ಇಚ್ಛೆ ಪಡುತ್ತೇನೆ. ಚಿರಾಯು ಕನ್ನಡ ಟಿವಿ ಸುದ್ದಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ಮಹಾಪೂರ ಹರಿದು ಬಂದಿದ್ದು, ಚಿರಾಯು ಕನ್ನಡದ ಸುದ್ದಿ ಇಂಪ್ಯಾಕ್ಟ್ ಸ್ಪಂದಿಸಿದ ಅಧಿಕಾರಿಗಳಿಗೆ ಸಾರ್ವಜನಿಕರ ಪರವಾಗಿ ಹಾಗೂ ಚಿರಾಯು ಕನ್ನಡ ಪರವಾಗಿ ಅಧಿಕಾರಿಗಳಿಗೆ ಅಭಿನಂದನೆಗಳು. ಚಿರಾಯು ಕನ್ನಡ ನಿಮ್ಮ ಧ್ವನಿ ವೀಕ್ಷಿಸಿ.